ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ಇವತ್ತು ನಮ್ಮ ಟಾಲಿವುಡ್ ನಟರಾದಂತಹ ಜೂನಿಯರ್ NTR ಅವರ ಅಭಿನಯದ ದೇವರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟಿಗೆ ಹೋಗೋಣ. ಸ್ನೇಹಿತರೆ, ಕೊರಟಲ ಶಿವ ಅವರು ನಿರ್ದೇಶಿಸುತ್ತಿರುವ ಈ ಸಿನಿಮಾದಲ್ಲಿ ಜೂನಿಯರ್ NTR ಅವರು ನಾಯಕರಾಗಿ ಕಾಣಿಸ್ಕೊಂಡಿದ್ರೆ, ಜಾನ್ವಿ ಕಪೂರ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ನೋಡೋಕೆ ಹೋದರೆ, ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ ಆದರೂ ಹೇಳ್ತಾ ಇದ್ದೀನಿ ಅಂತ ಏನೇನೋ ಅನ್ಕೋಬೇಡಿ. ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಿರ್ಬೋದು ಅಂದರೆ, ಒಂದು ಭಯವೇ ಇಲ್ಲದೆ ಇರುವಂಥ ಒಂದು ಗುಂಪು ತಮಗೆ ಇಷ್ಟ ಬಂದಂಗೆ ಬದುಕ್ತಾ ಇರ್ತಾರೆ. ತಮಗೆ ಇಷ್ಟ ಬಂದಿದ್ದನ್ನೆಲ್ಲ ದರೋಡೆ ಮಾಡಿಕೊಂಡು, ಅವ್ರಿಗೆ ಇಷ್ಟ ಬಂದಿದ್ದನ್ನೆಲ್ಲ ಪಡ್ಕೊಂಡು ಬದುಕ್ತಾ ಇರ್ತಾರೆ. ಆ ರೀತಿಯ ಭಯವೇ ಇಲ್ಲದಂಥ ಗುಂಪಿಗೆ ಭಯ ಅಂದ್ರೇನು ಅಂತ ತೋರಿಸುವ ಧೈರ್ಯನೇ ದೇವರ. ಈ ಸಿನಿಮಾದಲ್ಲಿ ದೇವರವರು ಟ್ರೈಲರಲ್ಲಿ ತೋರಿಸಿರೋ ಪ್ರಕಾರ 1-2 ವರ್ಷ ದೇವರವರು ಕಾಣಿಸ್ಕೊಳಲ್ಲ. ಅವರು ಸತ್ತೋಗಿರ್ತಾರೋ ಅಥವಾ ಕೊನೆಯಲ್ಲಿ ಬರ್ತಾರೋ ಇದನ್ನೆಲ್ಲ ಸಿನಿಮಾ ನೋಡಿದ ಮೇಲೆ ತಿಳ್ಕೊಬೇಕು. ಆದರೆ ಅವರು ಯಾವ ರೀತಿ ಭಯನ ಇಟ್ಟಿರ್ತಾರೆ, ಅವ್ರಿಗೆ ಎಷ್ಟು ಭಯವನ್ನು ಮೂಡಿಸಿರ್ತಾರೆ ಅಂದರೆ, ಅವ್ರು ಇಲ್ಲದೆ ಇರೋವಂಥ ಟೈಮಲ್ಲಿ ಅವರು ಮೂಡಿಸಿದ್ದ ಭಯದಿಂದ ಯಾರೂ ಕೂಡ ಕಳ್ತನಕ್ಕಾಗಿರ್ಬೋದು, ಅಲ್ಲಿ ಸಮುದ್ರ ಇದೆ ಆ ಸಮುದ್ರಕ್ಕಾಗಿರ್ಬೋದು, ನೀವು ಟ್ರೈಲರ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿಗೆ ಎಲ್ಲಿಗೂ ಹೋಗದೆ ಇರೋಷ್ಟು ಭಯವನ್ನು ದೇವರವರು ಮೂಡಿಸಿರ್ತಾರೆ. ತ್ರಿಬಲ್ ಅಂತಹ ದೊಡ್ಡ ಹಿಟ್ಟನ್ನು ಕೊಟ್ಟಿರುವ ನಮ್ಮ ಜೂನಿಯರ್ NTR ಅವರ ಮುಂದಿನ ಸಿನಿಮಾ ಯಾವ ರೀತಿ ಇರ್ಬೋದು ಅನ್ನೋ ನಿರೀಕ್ಷೆ ಎಲ್ಲ ಭಾರತೀಯ ಸಿನಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಅವರಿಂದ ಇನ್ನೂ ದೊಡ್ಡ ಸಕ್ಸಸ್ ಸಿಗಲಿ ಅಂತ. ಆದರೆ ಕೊರಟಲ ಶಿವ ಅವರ ಹಿಂದಿನ ಮೂವಿ ಆಚಾರ್ಯ ಅನ್ನೋಂಥ ಮೂವಿ ಅಷ್ಟಾಗಿ ಸಕ್ಸಸ್ ಕಂಡಿರಲಿಲ್ಲ. ಅದೊಂಥರ ಫ್ಲಾಪ್ ಮೂವಿ ಅಂತಲೇ ಹೇಳ್ಬೋದು. ಅಂಥ ಡೈರೆಕ್ಟ್ರ್ ಜೊತೆ ಈಗ ಜೂನಿಯರ್ NTR ಅವರು ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಈ ಹಿಂದೆ ಇಬ್ಬರ ಕಾಂಬೋದಲ್ಲಿ ಬಂದಿದ್ದಂತಹ ಜನತಾ ಗ್ಯಾರೇಜ್ ಸಿನಿಮಾ ಆಗಿರ್ಬೋದು. ಆ ಸಮಯದಲ್ಲಿ ಜನತಾ ಗ್ಯಾರೇಜನ್ನು ಜನಗಳು ತುಂಬ ಅದ್ಭುತ ರೀತಿಯಲ್ಲಿ ಒಪ್ಕೊಂಡಿದ್ರು. ಇವರಿಬ್ಬರ ಕಾಂಬೋ ತುಂಬ ಒಳ್ಳೆಯ ರೀತಿಯಲ್ಲಿ ಕ್ಲಿಕ್ ಆಗಿತ್ತು. ಜೂನಿಯರ್ NTR ಅವರ ಸಿನಿ ಜೀವನ ಚರಿತ್ರೆಯಲ್ಲಿಯೇ ಒಂದು ಉತ್ತಮವಾದ ಸಕ್ಸಸ್ಸನ್ನು ಆ ಸಿನಿಮಾ ಕಂಡಿತ್ತು. ಆದರೆ ಈ ಸಿನಿಮಾನ ಜನಗಳು ಯಾವ ರೀತಿ ಒಪ್ಕೊಳ್ತಾರೆ, ಇವರಿಬ್ಬರ ಜೋಡಿ ಈ ಬಾರಿ ಯಾವ ರೀತಿ ಮೋಡಿ ಮಾಡುತ್ತೆ ಅಂತ ಸಿನಿಮಾ ನೋಡಿದ ಮೇಲೆ ಡಿಸೈಡ್ ಮಾಡಬೇಕಾಗಿದೆ. ನಮ್ಮ ಕನ್ನಡದ ಸಿನಿಮಾವಾದಂತಹ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಅನ್ನೋ ಅಂತ ವಿಕ್ಯಾಂತ್ ಅವರು ನಿರ್ದೇಶಿಸ್ತಾ ಇರುವ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹಾಗೂ ರಮೇಶ್ ಅರವಿಂದ್ ಅವರು ನಟಿಸ್ತಾ ಇರುವಂತಹ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಗ್ಗೆ ಮಾತಾಡೋಕ್ಕಾಗಿರಲಿಲ್ಲ. ಈ ಸಿನಿಮಾದ ಬಗ್ಗೆ ಈಗ ಮಾತಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಈ ಫಸ್ಟ್ ಲುಕ್ ಟೀಸರ್ನ ನೋಡಿದಾಗ ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್ ಅನ್ನಿಸ್ತು. ನಾನು ಯಾವಾಗಲೂ ಹೇಳೋಂಗೆ ದ ಲೈಫ್ ಈಸ್ ಬ್ಯೂಟಿಫುಲ್ ಮೂವಿ ಇರ್ಬೋದು, ಇನ್ನು ಜೋಜೋ ರ್ಯಾಬಿಟ್ ಮೂವಿ ಇರ್ಬೋದು. ಇವುಗಳೆಲ್ಲ ಒಂದು ಏನು ಪೀರಿಯಡ್ ಆಫ್ ಟೈಮ್ ಇತ್ತು, ನಾಜಿ ಮತ್ತು ಜ್ಯೂಸು ಅವರ ಕಾದಾಟದ ನಡುವೆ ಸಾಮಾನ್ಯ ಜನಗಳು ಯಾವ ರೀತಿ ಸಾಯ್ತಾ ಇದ್ರು, ನಾಜೀಸ್ ಪೀಪಲ್ಲು ಜೀವಗಳನ್ನ ಯಾವ ರೀತಿ ಸಾಯಿಸ್ತಾ ಇದ್ರು, ಜ್ಯೂಸ್ ಎಷ್ಟು ಭಯದಿಂದ ಬದುಕ್ತಾ ಇದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನಿರಂಕುಶ ಪ್ರಭುತ್ವದ ಅಡಿಯಲ್ಲಿ ಬದುಕುವಂಥ ಜನರು ತಮ್ಮ ವೈಯಕ್ತಿಕ ಆಸೆಗಳನ್ನು ಈಡೇರಿಸ್ಕೊಳ್ಳೋಕೆ ಯಾವ ರೀತಿ ಕಷ್ಟಪಡ್ತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಇರ್ಬೋದು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅವತ್ತು ವಿಡಿಯೋ ಮಾಡೋಕ್ಕಾಗಿರೋದಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಈ ವಿಡಿಯೋ ಮಧ್ಯೆ ಇದನ್ನು ಹೇಳ್ತಾ ಇದ್ದೀನಿ. ನೀವಿನ್ನೂ ಈ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಅಂತ ನನಗಂತೂ ಇದೆ, ನಿಮಗೂ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಗಣೇಶ್ ಅವರು ಮತ್ತು ರಮೇಶ್ ಅರವಿಂದ್ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಹಂಗೆ ಇಲ್ಲ. ಕಾಮಿಡಿನೂ ಇರ್ಬೋದು, ಸೆಂಟಿಮೆಂಟು ಇರ್ಬೋದು, ಏನು ಬೇಕಾದರೂ ಇರ್ಬೋದು. ಆದರೆ ಭಾರತೀಯ ಚಿತ್ರರಂಗದ ಸಿನಿ ಪ್ರೇಕ್ಷಕರ ಮನಸ್ಸನ್ನು ಕದಿಯುವಂಥ ಎಲ್ಲ ಲಕ್ಷಣಗಳು ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.